ಈ ನಡುವೆ ಒಂದು ವಾರದ ಹಿಂದೆ ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರುವಂತಹ ರಾಮೇಶ್ವರಂ ಕೆಫೆಗೆ ಈತ ಬಸ್ನಲ್ಲಿ ಬಂದಿದ್ದ ಅಂತಕ್ಕಂಥದ್ದು ಕೂಡ ಕನ್ಫರ್ಮ್ ಆಗಿದೆ. ಬಳಿಕ ಗ್ರಾಹಕನ ರೀತಿಯಲ್ಲಿ ಹೋಟೆಲ್ಗೆ ಎಂಟ್ರಿಯಾಗಿ ಹೋಟೆಲ್ನಲ್ಲಿದ್ದ 14 ನಿಮಿಷಗಳ ಕಾಲ ಉಗ್ರನ ಕಾರ್ಯಚಟುವಟಿಕೆಗಳು ಹೇಗಿತ್ತು ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ನಾಗೇಶ್ ವಾಕ್ಥ್ರೂ ಮಾಡಿದ್ದಾರೆ. ನೋಡೋಣ ಬನ್ನಿ. ಎಕ್ಸಾಕ್ಟ್ ಒಂದು ವಾರಗಳ ಹಿಂದೆ ಬೆಂಗಳೂರಿನ ಕುಂದಳ್ಳಿಯಲ್ಲಿರುವಂಥ ರಾಮೇಶ್ವರಂ ಕೆಫೆಗೆ ಗ್ರಾಹಕನ ರೀತಿಯಲ್ಲಿ ಇದೇ ಬಸ್ ಸ್ಟಾಪಿಂದ ಬಂದಂಥ ವ್ಯಕ್ತಿ ಒಬ್ಬ ಬೆಂಗಳೂರಿನ ಕುಂದಳ್ಳಿಯಲ್ಲಿರುವಂಥ ರಾಮೇಶ್ವರಂ ಕೆಫೆಗೆ ಗ್ರಾಹಕನ ರೀತಿಯಲ್ಲಿ ಎಂಟ್ರಿ ಆಗ್ತಾನೆ. ಎಂಟ್ರಿ ಆದ ಬಳಿಕ ಅಲ್ಲಿಂದ ಈ ಬಸ್ ಸ್ಟಾಪಲ್ಲಿ ಇಳಿದು ನೇರವಾಗಿ ನಡೆದುಕೊಂಡು ಹೋಟೆಲ್ನ ಒಳಗಡೆ ಹೋಗ್ತಾನೆ. ಹೋಟೆಲ್ನ ಒಳಗಡೆ ಹೋಗ್ತಿದ್ದಂತೆ ಆ ಕಡೆ ಈ ಕಡೆ ನೋಡಿ ನೇರವಾಗಿ ಕ್ಯಾಶ್ ಕೌಂಟ್ರಿಗೆ ವ್ಯಕ್ತಿ ಹೋಗ್ತಾನೆ. ಕ್ಯಾಶ್ ಕೌಂಟ್ರಿಗೆ ಹೋಗಿ ಅಲ್ಲಿ ಕ್ಯಾಶ್ ಕೌಂಟ್ರಲ್ಲಿ ಇರುವಂಥ ಕ್ಯಾಶ್ ಕೌಂಟ್ರ್ ಬಳಿ ಅಲ್ಲಿ ಹೋಗಿ ರವೆ ಇಡ್ಲಿಯ ಒಂದು ಬಿಲ್ಲನ್ನು ಮಾಡಿಸ್ತಾನೆ. ಆ ಕ್ಯಾಶ್ ಕೌಂಟ್ರ್ ತೋರಿಸ್ತೀನಿ ನಾನು. ಆ ಕ್ಯಾಶ್ ಕೌಂಟ್ರ್ ಬಳಿ ಹೋಗಿ ರವೆ ಇಡ್ಲಿ ತೆಗೆದುಕೊಳ್ತಾನೆ. ಒಂದು ರವೆ ಇಡ್ಲಿ ಬಿಲ್ ಮಾಡಿಸ್ಕೊಂಡು ನೇರವಾಗಿ ಆತ ಇಲ್ಲಿ ರವೆ ಇಡ್ಲಿ ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ಕೌಂಟ್ರ್ ಹತ್ರ ಬರ್ತಾನೆ. ಕೌಂಟ್ರ್ ಹತ್ರ ಬಂದು ತಾನೇ ಸೆಲ್ಫ್ ಸರ್ವಿಸ್ ಇರೋ ಕಾರಣ ಇಲ್ಲಿ ಇಡ್ಲಿ ವಡ ಏನಿದೆ ಇಡ್ಲಿ ವಡದ ಹತ್ರ ಬಂದು ಆತ ಒಂದು ರವೆ ಇಡ್ಲಿಯನ್ನು ತೆಗೆದುಕೊಳ್ತಾನೆ. ರವೆ ಇಡ್ಲಿ ತೆಗೆದುಕೊಂಡು ನೇರವಾಗಿ ಆತ ಅಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಆ ಜಾಗದಲ್ಲಿ ಸುಮಾರು ಒಂದು ಇಡ್ಲಿ ತಿನ್ನೋ ಸಮಯವನ್ನು ಈ ಜಾಗದಲ್ಲೇ ನಿಂತು ಆತ ಕಳೆದಿರುವಂಥದ್ದು. ಅಲ್ಲಿ ನೇರವಾಗಿ ಇಲ್ಲಿ ಇಡ್ಲಿ ತಿಂದಾದ ಬಳಿಕ ಇಲ್ಲಿ ಇದೇ ಜಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಜಾಗದಲ್ಲಿ ಆತ ಇಡ್ಲಿ ತಿಂದಾನೆ. ಆ ಬಳಿಕ ಇಲ್ಲಿಂದ ನೇರವಾಗಿ ಇಡ್ಲಿ ತಿಂದಾದ ಬಳಿಕ ಪಕ್ಕದಲ್ಲೇ ಇರುವಂಥ ಹ್ಯಾಂಡ್ ವಾಶ್ಗಳ ಬಳಿ ಬರ್ತಾನೆ. ಹ್ಯಾಂಡ್ ವಾಶ್ ಬಳಿ ಬಂದು ಆ ಹ್ಯಾಂಡ್ ವಾಶ್ ಬಳಿ ತಾನು ತಂದಿದ್ದಂತಹ ಬ್ಲ್ಯಾಕ್ ಕಲರ್ ಬ್ಯಾಗನ್ನು ಇಲ್ಲೇ ಇಟ್ಟುಬಿಟ್ಟು ಆತ ಹೋಗಿರ್ತಾರೆ. ಆತ ಇಟ್ಟು ಹೋದ ಬಳಿಕ 1 ಗಂಟೆಯ ಬಳಿಕ ಆತ ಇಟ್ಟಿದ್ದಂಥ ಬ್ಯಾಗ್ನಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂಥ ಮಾಹಿತಿ ತಿಳಿಯುತ್ತೆ. ಆ ಕೂಡಲೇ ಬ್ಲಾಸ್ಟ್ ಆದ ಒಂದು ರಭಸಕ್ಕೆ ಇಲ್ಲಿದ್ದಂತಹ ಏನು ಗ್ಲಾಸ್ಗಳಿದ್ದಾವೆ ಎಲ್ಲವೂ ಕೂಡ ಪುಡಿ ಆಗಿತ್ತು. ಆ ಪುಡಿ ಆದಂತಹ ಗ್ಲಾಸ್ಗಳೆಲ್ಲವನ್ನೂ ಕೂಡ ಇವತ್ತು 8 ದಿನಗಳ ಆದ ಬಳಿಕ ಹೋಟೆಲ್ನ ಮಾಲೀಕರು ಸಂಪೂರ್ಣವಾಗಿ ಸರಿಪಡಿಸಿ ಅದನ್ನು ಹೋಟೆಲ್ ರೀಓಪನ್ ಮಾಡಿರುವಂಥದ್ದು. ಅಲ್ಲಿ ಆದ ಬಳಿಕ ಆತ ನೇರವಾಗಿ ಇದೇ ಜಾಗದ ಮೂಲಕ ಮತ್ತೆ ವಾಪಸ್ ಮರಳಿ ಹೋಗಿದ್ದಾರೆ. ಈ ಹೋಟೆಲ್ನಲ್ಲಿ ಸುಮಾರು 14 ನಿಮಿಷಗಳ ಕಾಲ ಒಂದು ರವೆ ಇಡ್ಲಿ ಸೇವಿಸಿದ ಬಳಿಕ ಆತ ಇಲ್ಲಿಂದ ಹೊರಗಡೆಯನ್ನು ಹೋಗಿರುವಂಥದ್ದು. ಹೊರಗಡೆ ಹೋಗಿ ಇದೇ ಬಂದಂಥ ಗೇಟ್ನ ಮುಖಾಂತರವೇ ಆತ ವಾಪಸ್ ಹೋಗಿ ಇದೇ ಬಸ್ ಸ್ಟಾಪ್ ಮುಖಾಂತರ ಬಸ್ ಸ್ಟಾಪಲ್ಲಿ ಬಸ್ ಹತ್ತಿ ಇಲ್ಲಿಂದ ನೇರವಾಗಿ ತುಮಕೂರು ರೋಡ್ ಹೋಗಿ ತುಮಕೂರು ರೋಡಿಂದ ಬಳ್ಳಾರಿಯಿಂದ ನೇರವಾಗಿ ಬೀದರ್ಗೆ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಈಗಾಗಲೇ ಶಂಕಿತ ಉಗ್ರನಿಗಾಗಿ NIA ಅಧಿಕಾರಿಗಳು ತೀವ್ರತರವಾಗಿ ತನಿಖೆಯನ್ನು ಮಾಡ್ತಿರುವಂಥ ಜೊತೆಗೆ ಕಳೆದ 8 ದಿನಗಳಿಂದಲೂ ಕೂಡ ನಿರಂತರವಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಆದರೂ ಕೂಡ ಇಲ್ಲಿಯವರೆಗೂ ಶಂಕಿತನ ಬಗ್ಗೆ ಒಂದು ಸಣ್ಣ ಕುಳಿವು ಕೂಡ ಸಿಗದೆ NIA ಅಧಿಕಾರಿಗಳು ಮತ್ತು CCB ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡುವ ಮೂಲಕ ಶಂಕಿತ ಉಗ್ರನ ಬಲೆ ಬೀಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.